ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈ ಬಾರಿ ಶೇಕಡ 97.45ರೊಂದಿಗೆ ಮಂಡ್ಯಕ್ಕೆ 5ನೇ ಸ್ಥಾನ ಲಭಿಸಿದೆ. ಸಕ್ಕರನಾಡು ಮಂಡ್ಯ ಜಿಲ್ಲೆಗೆ ಫಲಿತಾಂಶದಲ್ಲಿ 5ನೇ ಸ್ಥಾನ ಲಭಿಸಿದೆ. ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದ ಒಟ್ಟು 18,815 ವಿದ್ಯಾರ್ಥಿಗಳ ಪೈಕಿ 18,275 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಶೇಕಡ 97.45ರೊಂದಿಗೆ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದ ಸಾಧನೆಯಾಗಿದೆ. ಕಳೆದ ವರ್ಷ 83.44ರಷ್ಟು ಫಲಿತಾಂಶ ಪ್ರಕಟವಾಗಿತ್ತು. ಜೊತೆಗೆ 12ನೇ ಸ್ಥಾನಕ್ಕೆ ತಲುಪಿತ್ತು. 620 ಅಂಕ ಪಡೆದು ಜಿಲ್ಲೆಗೆ ಟಾಪ್ ಬಂದಿದ್ದಾರೆ 3 ವಿದ್ಯಾರ್ಥಿಗಳು. ಲಕ್ಷ್ಮಿ ಎಕ್ಸ್ 625ಕ್ಕೆ 621 ಅಂಕ ಹಾಗೂ ಮಂಡ್ಯದ ಸೆಂಟ್ ಜೋಸೆಫ್ 93.36 ಫಲಿತಾಂಶ ಪಡೆದುಕೊಂಡಿದೆ. ಟಿ.ಆರ್. ಚಂದ್ರು 625ಕ್ಕೆ 621 ಅಂಕ ಪಡೆದುಕೊಂಡಿದೆ. ಮಳವಳ್ಳಿಯ ಜೆ.ಜಿ. ಪಬ್ಲಿಕ್ ಸ್ಕೂಲ್ 93.36 ಫಲಿತಾಂಶ ಪಡೆದುಕೊಂಡಿದೆ. ಸರ್ಕಾರಿ ಶಾಲೆ ಮಕ್ಕಳೇ ಜಿಲ್ಲೆಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ. ಅನುದಾನಿತ ಶಾಲೆಯಲ್ಲಿ ಶೇಕಡ 94.68 ಫಲಿತಾಂಶವಾಗಿದ್ದು, ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದಕ್ಕೆ ಡಿಡಿಪಿಐ ಅವರು ಸಂತಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಜೆ. ಲೋಕೇಶ್ ಅವರು ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮಂಡ್ಯ ಜಿಲ್ಲೆ ಈ ವರ್ಷ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಒಟ್ಟಾರೆ ಫಲಿತಾಂಶದಲ್ಲಿ ರಾಜ್ಯದ ಫಲಿತಾಂಶದಲ್ಲಿ 97.45% ಪಡ್ಕೊಂಡು ನಮ್ಮ ಜಿಲ್ಲೆಗೆ ಒಂದು ಸಂತೋಷದಾಯಕವಾದಂತಹ ವಿಚಾರವನ್ನು ನಮ್ಮ ವಿದ್ಯಾರ್ಥಿಗಳು ತಂದಿದ್ದಾರೆ. ಇದಕ್ಕೆ ನಾವು ಪ್ರಾರಂಭದಿಂದಲೂ ಸಹ ಬಹಳ ಮುತುವರ್ಜಿ ವಹಿಸಿ ಮಕ್ಕಳನ್ನು ಅನುಪಾಲನೆ ಮಾಡಿದ್ವಿ. ಅದರಲ್ಲಿ ಏನು ಪರೀಕ್ಷೆಗಳು ನಡೀತು, ಪ್ರತಿ ಪರೀಕ್ಷೆಯನ್ನು ಸಹ ವಿಶ್ಲೇಷಣೆಯನ್ನು ಮಾಡ್ತಾ ಅವರಿಗೆ ಎಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೋ ಆ ಮಕ್ಕಳನ್ನು ನಾವು ವಿಂಗಡಿಸಿ ದತ್ತು ಕೊಟ್ಟು, ಶಿಕ್ಷಕರಿಗೆ ದತ್ತು ಕೊಟ್ಟು ಅವರ ಫಲಿತಾಂಶನ ಉತ್ತಮಪಡಿಸೋದಕ್ಕೆ ಬಹಳ ನಿರಂತರವಾಗಿ ಅನುಪಾಲನೆಯನ್ನು ಮಾಡಿದ್ವಿ. ಈ ನಿಟ್ಟಿನಲ್ಲಿ ನಾವು ಪ್ರಮುಖವಾಗಿ ಕೈಗೊಂಡಿದ್ದು ಅಂತ ಅಂದರೆ ನಮ್ಮ DC ಸರ್ ಅವರು ಮತ್ತು CEO ಮೇಡಮ್ ಅವರು ಅವರ ನಿರಂತರವಾದಂತಹ ಸಭೆಗಳು, ಮಾರ್ಗದರ್ಶನ ಮತ್ತು ಅದಕ್ಕೆ ಕೈ ಜೋಡಿಸಿದಂತಹ ನಮ್ಮ ಜಿಲ್ಲೆಯ ಮಂತ್ರಿಗಳು ಹಾಗೂ ಮಾನ್ಯ ಶಾಸಕರುಗಳು, ಜಿಲ್ಲೆಯ ಎಲ್ಲ ಶಾಸಕರುಗಳು, ನಾವು ಒಂದು ಕಲಿಕಾ ಮಿತ್ರ ಅಂಥೇಳಿ ಪುಸ್ತಕವನ್ನು ತಯಾರು ಮಾಡಿ ಎಲ್ಲಿ ಕಲಿಕೆಯಲ್ಲಿ ಹಿಂದುಳಿದಾರೋ ಆ ವಿದ್ಯಾರ್ಥಿಗಳಿಗೆ ಕೊಟ್ಟು ಅವರು ಬರೆಯೋದಕ್ಕೆ ಸುಮಾರು 6 ನೋಟ್ಬುಕ್ಗಳನ್ನು ಕೊಟ್ಟು ಅದರಲ್ಲಿ ಅಭ್ಯಾಸವನ್ನು ಮಾಡಿಸಿದ್ವಿ. ಮತ್ತು ನಮ್ಮ ಎಲ್ಲ ಶಿಕ್ಷಕರು ಸಹ ವಿಶೇಷ ತರಗತಿಗಳನ್ನು, ಗುಂಪು ಅಧ್ಯಯನವನ್ನು, ರಾತ್ರಿ ಶಾಲೆಗಳನ್ನು ಮತ್ತು ಈಚ್ ಒನ್ ಟೀಚ್ ಒನ್ ಮೆಥಡನ್ನು ಹೀಗೆ ಹಲವಾರು ಸಾರಿಯಲ್ಲಿ ಮತ್ತು ನಮ್ಮ CEO ಮೇಡಮ್ ಅವರು ನಮ್ಮ ಹಾಸ್ಟೆಲ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಅನುಪಾಲನೆ ಮಾಡಲಿಕ್ಕೆ ವಾರ್ಡನ್ ಸಭೆಯನ್ನು ಮತ್ತು BCM ಅಧಿಕಾರಿಗಳು ಮತ್ತು DSW ಅಧಿಕಾರಿಗಳು ಇವರನ್ನು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಸರಿಯಾಗಿ ಮಕ್ಕಳನ್ನು ಅನುಪಾಲನೆ ಮಾಡುವಂತೆ ಕರೆದಿದ್ದು ನಮಗೆ ಇಷ್ಟು ಫಲಿತಾಂಶ ಬರೋದಕ್ಕೆ ಕಾರಣೀಭೂತವಾಗಿದೆ. ಇದು ತುಂಬ ಸಂತೋಷಕರವಾದಂತಹ ವಿಚಾರವಾಗಿದೆ. ಇದರಲ್ಲಿ ನಮಗೆ 621 ಅಂಕವನ್ನು ಗಳಿಸಿರುವಂತಹ 3 ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಇದೊಂದು ಸಂತೋಷದಾಯಕವಾದ ವಿಚಾರವನ್ನು ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಹಿಂದಿ ಭಾಷೆಯು ಭಾರತ ದೇಶದ ಸಂಸ್ಕೃತಿ, ಸಾಮಾಜಿಕ ಪ್ರಜ್ಞೆ ಮತ್ತು ಸಂಪರ್ಕ ಭಾಷೆಯಾಗಿದ್ದು, ಹಿಂದಿ ಕಲಿಯುವುದರಿಂದ ಹೆಚ್ಚಿನ ಉದ್ಯೋಗಾವಕಾಶಗಳು ಲಭಿಸುತ್ತವೆ ಎಂದು ನವದೆಹಲಿಯ ಕೇಂದ್ರೀಯ ಹಿಂದಿ ನಿರ್ದೇಶನಾಲಯದ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನೂತನ್ ಪಾಂಡೆ ಅವರು ತಿಳಿಸಿದರು. ನಗರದ ಹಿಂದಿ ಭವನದಲ್ಲಿ ಕೇಂದ್ರೀಯ ಹಿಂದಿ ನಿರ್ದೇಶನಾಲಯ, ಕರ್ನಾಟಕ ಹಿಂದಿ ಸಭಾ ಸಹಯೋಗದಲ್ಲಿ ಹಿಂದಿ ನವಲೇಖಕ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಿದ ಅವರು, ಕೇಂದ್ರೀಯ ಹಿಂದಿ ನಿರ್ದೇಶನಾಲಯವು ಕೇವಲ ಹಿಂದಿ ಭಾಷೆಯಲ್ಲದೆ ಭಾರತೀಯ ಭಾಷೆಗಳ ವಿಕಾಸ ಮತ್ತು ಪ್ರಾಮುಖ್ಯತೆಯ ಕಡೆಗೆ ವಿಶ್ವಾಸವಿಡುವಂತೆ ಮಾಡಿದೆ. ಅದರಂತೆ ಏಪ್ರಿಲ್ 18ರಿಂದ 23ರವರೆಗೆ ಈ ಶಿಬಿರ ನಡೆದಿದೆ. ಈ 6 ದಿನಗಳ ಶಿಬಿರ ಕೇವಲ ಒಂದು ಕಾರ್ಯಕ್ರಮವಾಗದೆ ಭಾರತೀಯ ಭಾಷಾ ಮಾಧ್ಯಮವಾಗಿ ಹಿಂದಿ ಭಾಷೆ ಸಂವರ್ಧನೆಗೊಂಡಿದೆ ಎಂದರು. ನಮಸ್ಕಾರ. मैं केंद्रीय हिंदी निदेशालय के निदेशक प्रोफेसर जितेंद्र कुमार मिश्र और निदेशालय के समस्त परिवार के साथ आप सबका हार्दिक आभार एवं धन्यवाद व्यक्त करती हूँ कि उन्होंने कर्नाटक हिंदी सभा में मांड्या में अंतर्भाषीय हिंदी नवलेखक शिविर का आयोजन करने का योजना हमारे समक्ष है। केंद्रीय हिंदी निदेशालय अपनी योजनाओं के माध्यम से न केवल हिंदी बल्कि समस्त भारतीय भाषाओं के संवर्धन और प्रचार प्रसार में संलग्न है। हमारा मानना है कि हिंदी और सभी भारतीय भाषाएं एक दूसरे की सहोदरी हैं। ये आपस में एक दूसरे के लिए बाधक न होकर एक दूसरे के सहयोग का कार्य करती हैं। और भारतीय शिक्षा नीति, जो हमारी नई शिक्षा नीति निकली है, उसमें भी सभी भारतीय भाषाओं में शिक्षण के लिए प्रावधान किया गया है, जो दिखाता है कि हम पूरे भारतवर्ष में सभी लोग अपनी अपनी मातृभाषा को सीखते हुए सभी
एक दूसरे की भाषाओं का सम्मान करते हुए अपनी पहचान को बनाए रखते हैं। यही केंद्रीय हिंदी निदेशालय का मैंडेट है, अधिदेश है और हमारी सभी योजनाएं इसी लक्ष्य को रखकर आगे बढ़ रही हैं। 18 ಏಪ್ರಿಲ್ 2025ರಿಂದ 23 ಏಪ್ರಿಲ್ 2026ನೇ 6 ದಿನಗಳ ಒಂದು ಕಾರ್ಯಾಗಾರವನ್ನು ವಿವಿಧ ರಾಜ್ಯಗಳಿಂದ ಆಗಮಿಸಿರುವಂಥ ಪ್ರಶಿಕ್ಷಣಾರ್ಥಿಗಳಿಗೆ ಕೇಂದ್ರೀಯ ಹಿಂದಿ ನಿದೇಶಾಲಯ ನವದೆಹಲಿ ಹಾಗೂ ಕರ್ನಾಟಕ ಹಿಂದಿ ಸಭಾ ಮಂಡ್ಯ ವತಿಯಿಂದ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 10 ವರ್ಷಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಪ್ರತಿಷ್ಠಿತ ಹಾಗೂ ಹಿಂದಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಸಂಸ್ಥೆಗಳಿಗೆ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ನೀಡುತ್ತೆ. ನಮ್ಮ ಅದೃಷ್ಟ ನಮ್ಮ ಕರ್ನಾಟಕದಲ್ಲಿರುವಂಥ 36 ಸಂಸ್ಥೆಗಳಲ್ಲಿ ನಮ್ಮ ಕರ್ನಾಟಕ ಹಿಂದಿ ಸಭೆಗೆ ಈ ಒಂದು ಕಾರ್ಯಕ್ರಮ ದೊರಕಿರುವಂಥದ್ದು. ಈ ರಾಷ್ಟ್ರೀಯ ಕಾರ್ಯಕ್ರಮವನ್ನು 6 ದಿನದಿಂದ 36 ಮಕ್ಕಳು ಇಲ್ಲೇ ಉಳ್ಕೊಳ್ಳೋದು, ಅವ್ರಿಗೆ ಊಟದ ವ್ಯವಸ್ಥೆ, ಮಲಗೋ ವ್ಯವಸ್ಥೆ, ಹಾಗೆ ಪಾಠ ಪ್ರವಚನಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡಿದ್ದೀವಿ. ಹಾಗಾಗಿ ಎಲ್ಲರೂ ಈ ದಿನ ಅವರವರ ರಾಜ್ಯಕ್ಕೆ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ, ಜೊತೆಗೆ ಹಿಂದಿ ಕ್ಷೇತ್ರದಲ್ಲಿ ಇನ್ನಷ್ಟು ಅವರು ನವಲೇಖಕರಾಗಿ ಹೊರಹೊಮ್ಮಲಿ ಅಂತ ನಾನು. ಕಾರ್ಯಕ್ರಮದಲ್ಲಿ ಕೇರಳದ ಕೊಚ್ಚಿಯ ಸೇಂಟ್ ಪೀರ್ಸ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ.ವಿ. ಸಿಂಧು, ನವದೆಹಲಿಯ ಸಹಾಯಕ ಸಂಶೋಧನಾಧಿಕಾರಿ ಹಕೀಕತ್ ಯಾದವ್, ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಎಂ. ಶಿವಕುಮಾರ್, ಪುರುಷರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷ ಕೃಷ್ಣೆ ಅರಸ್ ಮತ್ತಿತರರಿದ್ದರು. ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯನ್ನು ರೈತರು ಬಹಿಷ್ಕರಿಸಿ ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಪ್ರಾಂತ ರೈತ ಸಂಘದ ಭರತ್ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕುದುರೆಗುಂಡಿ ಸರ್ವೆ ನಂಬರು 245ರಲ್ಲಿ 109 ಎಕರೆ ಜಮೀನನ್ನು KIADB ಅವರು ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಈ 109 ಎಕರೆ ಜಮೀನಿನಲ್ಲಿ ಬಹುತೇಕ ಜನರು ಅಲ್ಲಿರ್ತಕ್ಕಂಥ ದಲಿತ ಬಡ ಕುಟುಂಬಗಳ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಜಮೀನಾಗಿರ್ತದೆ. ಈ ಜಮೀನನ್ನು ಹೊಸದಾಗಿ ಗ್ರಾಮ ನಿರ್ಮಾಣ ಮಾಡಿ ಪುನರ್ವಸತಿ ಕಲ್ಪಿಸುವಂಥ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಅತಿ ಹೆಚ್ಚು ಕುಟುಂಬಗಳನ್ನ ತಂದೆಯಲ್ಲಿ ನೆಲೆ ಊರಿಸಿ ನಂತರದಲ್ಲಿ ಅವ್ರಿಗೆ ವ್ಯವಸಾಯ ಮಾಡುವಂಥ ಉದ್ದೇಶಕ್ಕೋಸ್ಕರವಾಗಿ ಆಹಾರ ಧಾನ್ಯಗಳನ್ನ ಬೆಳೆದು ಅವರ ಜೀವನವನ್ನು ನಡೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಸರ್ಕಾರನೇ ಅವರಿಗೆ ಭೂಮಿಯನ್ನು ಕೊಟ್ಟಿರ್ತದೆ. ಅಂಥ ಒಂದು ಭೂಮಿಯನ್ನು ಮತ್ತು ಆ ರೀತಿಯಲ್ಲಿ ಭೂಮಿಯ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ಜಾತಿಗೆ ಸೇರಿದಂತಹ ಬಡ ರೈತರ ಮೇಲೆ ಇವತ್ತು ಭೂಮಿಯನ್ನು ಕಿತ್ಕೊಳ್ಳೋದ್ರ ಮುಖಾಂತರವಾಗಿ ಅವರ ಜೀವನವನ್ನು ಹಾಳು ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ KIADBಯ ನಿಲುವು ಏನಿದೆಯೋ ಆ ನಿಲುವನ್ನು ಆ ಕುದುರೆಗುಂಡಿ ಗ್ರಾಮಸ್ಥರು ಇರ್ಬೋದು ಅಥವಾ ಆ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲ ರೈತರು ಹಾಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಉಗ್ರವಾಗಿ ಖಂಡಿಸ್ತೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯನ್ನು ಕರೆದಿದ್ರು. ಈ ಸಭೆಗೆ ಎಲ್ಲ ರೈತರುಗಳು ನಾವು ಒಕ್ಕೋರಲಿಂದ ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನು ಕೊಡೋದಿಲ್ಲ ಅಂತೇಳಿ ಈ ಸಭೆಯನ್ನು ನಾವು ತಿರಸ್ಕಾರವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲೇನಾದರೂ ಬಲವಂತವಾಗಿ ರೈತರ ಭೂಮಿಯನ್ನು ಕಸಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು ಅಂತ ಹೇಳಿದ್ರೆ ನಾವು ಎಲ್ಲ ರೈತರು ಒಳಗೊಂಡಂಥ ರೀತಿಯಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ನಾವು ಈ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಈ ರೈತರ ಪರವಾಗಿ ಇಡೀ ರಾಜ್ಯಾದ್ಯಂತನೂ ಇವ್ರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಅದ್ರ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಆ ಸ್ಥಳ ಆ ಭೂಮಿ ಬರೀ ಮದ್ದೂರು ನಗರಕ್ಕೆ ಹೊಂದಿಕೊಂಡಂತೆ ನನಗೆ ಕೇವಲ 1-2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಒಂದು ಭೂಮಿಯಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅದು ನಗರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಒಂದು ಭೂಮಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಪಕ್ಕದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು ಹಲವಾರು ಸರ್ಕಾರಿ ಶಾಲೆಗಳಿದೆ, ದೇವಸ್ಥಾನ ಇದೆ, ತುಂಬ ಜನ ವಾಸಿಗಳಿದ್ದಾರೆ. ಅಂಥ ಒಂದು ಭೂಮಿಯನ್ನು KIADBಯವರು ಇದು ಕೈಗಾರಿಕಾ ಪ್ರದೇಶಕ್ಕೆ ಅಂತೇಳಿ 2001ರಲ್ಲಿ ಪ್ರಥಮ ಅಧಿಸೂಚನೆಯನ್ನು ಹೊರಡಿಸಿದರು. ಅದ ನಂತರದಲ್ಲಿ 20 ವರ್ಷಗಳ ನಂತರ 2021ರಲ್ಲಿ ಎರಡನೇ ಅಧಿಸೂಚನೆಯನ್ನು ಹೊರಡಿಸಿ ಈಗ ನಾವು ಅದಕ್ಕೆ ಕೇವಲ 35 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಕೊಡ್ತೀವಿ ಎಕರೆಗೆ ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರ ಪರಿಹಾರವನ್ನು ನಾವು ತಿರಸ್ಕಾರ ಮಾಡಿದ್ದೀವಿ, ಭೂಮಿ ಕೊಡ್ತಕ್ಕಂಥದ್ದನ್ನು ನಾವು ತಿರಸ್ಕಾರ ಮಾಡಿದ್ದೀವಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ಉಳಿಬೇಕು. ರೈತರು ಭೂಮಿ ಉಳಿದ್ರೆ ರೈತರು ಉಳಿತಾರೆ, ರೈತರು ಉಳಿದ್ರೆ ಭೂಮಿ ಉಳಿತದೆ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ತಿರಸ್ಕಾರ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.
ಪ್ರಧಾನಿ ಮೋದಿಯವರನ್ನ ಭಯೋತ್ಪಾದಕ ಎಂದು ಹೀಯಾಳಿಸಿದ ವಿಚಾರವಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಗೆ ಎಳ್ಳು ಬೆಲ್ಲ ಪಾರ್ಸಲ್ ಮಾಡಿ ಪ್ರೊಟೆಸ್ಟ್ ನಡೆಸಲಾಯಿತು. ಮಂಡ್ಯದ ಅಂಚೆ ಕಚೇರಿಯಿಂದ ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ಕಚೇರಿವರೆಗೆ ಪಾರ್ಸಲ್ ಮಾಡಲಾಯಿತು. ಪ್ರಿಯಾಂಕಾ ಖರ್ಗೆಗೆ ದ್ವೇಷದ ಅಂಗಡಿಯನ್ನು ಸ್ಥಾಪಿಸುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ದೇಶ ವಿರೋಧಿಗಳಿಗೆ ಬಹುವಚನದಿಂದ ಸಂಬೋಧಿಸಿ ದೇಶಭಕ್ತರನ್ನು ಹೀಯಾಳಿಸುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ನರೇಂದ್ರ ಮೋದಿಗೆ ಅಪಮಾನ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ, ನರೇಂದ್ರ ಮೋದಿಯನ್ನು ಭಯೋತ್ಪಾದಕ ಎಂದ ನಿಜವಾದ ಭಯೋತ್ಪಾದಕರಿಗೆ ಮಲ್ಲಿಕಾರ್ಜುನ ಖರ್ಗೆಯ ಎಲುಬಿಲ್ಲದ ನಾಲಿಕೆಗೆ ಧಿಕ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ದೇಶಭಕ್ತರನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ಸಿಗರಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಪ್ರೀತಿ ಮಾರುಕಟ್ಟೆಯಲ್ಲಿ ಕಾಂಗ್ರೆಸ್ಸಿಗರ ದ್ವೇಷದ ಅಂಗಡಿ ಎಂದು ಬ್ಯಾನರ್ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಎಳ್ಳು ಬೆಲ್ಲ ಪಾರ್ಸಲ್ ಮಾಡಿದ್ದೇವೆ. ಬಸವಣ್ಣನ ನಾಡಿನಲ್ಲಿದ್ದ ಖರ್ಗೆ ಬಂದಿದ್ದಾರೆ. ಈ ರೀತಿ ಎಲುಬಿಲ್ಲದ ನಾಲಿಗೆ ಹರಿಬಿಡುವುದನ್ನು ನಿಲ್ಲಿಸಿ ಎಳ್ಳು ಬೆಲ್ಲ ತಿಂದು ಮುಂದಾದರೂ ಒಳ್ಳೆಯ ಮಾತುಗಳನ್ನಾಡಲಿ ಎಂದು ಆಗ್ರಹ ಪಡಿಸಿದರು. ಇವತ್ತು ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆಯದು ಮಾತಾಡಿ ಅಂತ. ಯಾಕೆಂತಾರೆ ಅವರು ಕರ್ನಾಟಕದ ನೆಲದಿಂದ ಹೋಗಿರ್ತಕ್ಕಂಥವ್ರು, ಬಸವಣ್ಣನ ನಾಡಿಂದ ಹೋಗಿರ್ತಕ್ಕಂಥವ್ರು. ಬಸವಣ್ಣವರ ಪದೇ ಪದೇ ಅವರ ಸಾರ್ವಜನಿಕ ಭಾಷಣಗಳಲ್ಲಿ ಹೇಳ್ತಾರೆ, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಇದೇನಾ ಸ್ವಾಮಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ನೀವು ಮುತ್ತಿನ ಹಾರ, ಇದೇನಾ ಸ್ಫಟಿಕದ ಸಲಾಕೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ವಿಶ್ವವೇ ವಂದಿಸುವಂಥ ನಾಯಕ. ಬಹುತೇಕ ರಾಷ್ಟ್ರಗಳು ಅವ್ರದೇ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಭಾರತದ ಹಿರಿಮೆಯನ್ನು ಒಂದು ಶಿಖರದ ಎತ್ತರಕ್ಕೆ ತಗೊಂಡೋಗಿರ್ತಕ್ಕಂಥವ್ರು ನರೇಂದ್ರ ಮೋದಿಯವರ ಬಗ್ಗೆ ಲಘುವಾಗಿ ಮಾತಾಡೋಂಥದ್ದು. ಈ ಹಿಂದೆ 100 ತಲೆಯ ರಾವಣ ಅಂತ ಹೇಳಿದರು, ವಿಷಸರ್ಪ ಅಂತ ಹೇಳಿದರು, ಮತ್ತು ಇವತ್ತು ಸಾವಿನ ಸರ್ದಾರ ಅಂತ ಹೇಳಿದರು, ಮತ್ತು ಇವತ್ತು ಅವ್ರನ್ನ ಭಯೋತ್ಪಾದಕ ಅಂತ ಕಟು ಶಬ್ದಗಳಿಂದ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಿಂದೆ ಕಾಂಗ್ರೆಸ್ಸು ಅಬ್ದುಲ್ ಮಜರ್ ಜಿ ಮತ್ತು ಲ್ಯಾಡನ್ ಜಿ ಮತ್ತು ಏನೋ ಭಯೋತ್ಪಾದಕರನ್ನೆಲ್ಲ ಅವ್ರದ್ದೇ ಪ್ರಧಾನಮಂತ್ರಿಗಳು ಅವರ ಕ್ಯಾಬಿನ ಕರೆಸಿ ಹೂಗುಚ್ಚ ಕೊಟ್ಟು ಕುಶಲೋಪರಿ ವಿಚಾರಿಸಿರ್ತಕ್ಕಂಥದ್ದು ಎಲ್ಲೂ ಜಗಜ್ಜಾಹಿರ. ಹಾಗಾಗಿ ಭಯೋತ್ಪಾದಕರನ್ನ ಕಂಡ್ರೆ ಇವ್ರಿಗೆ ಎನ್ನಿಲ್ಲದ ಪ್ರೀತಿ. ಒಬ್ಬ ರಾಷ್ಟ್ರವಾದಿ ದೇಶಭಕ್ತ ಪ್ರಧಾನಮಂತ್ರಿ ಬಗ್ಗೆ ಅವರ ವೈಯಕ್ತಿಕವಾದ ವಿಚಾರಗಳನ್ನು ಟೀಕೆ ಮಾಡ್ತಿರ್ತಕ್ಕಂಥ ಇದು ಸರಿಯಲ್ಲ. ಯಾಕೆಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಕರು, ದಲಿತ ನಾಯಕರು. ನಮ್ಮ ಕರ್ನಾಟಕದ ಮಾನ ಮರ್ಯಾದೆಯನ್ನು ಇಡೀ ಭಾರತದಾದ್ಯಂತ ನೀವು ಹರಡಬೇಡಿ. ಯಾಕೆಂತ ಹೇಳಿದ್ರೆ ಹಿಂದೆ ನೀವು ನಫರತ್ ಕಾ ಬಾಜಾರ್ ಮೇ ಮೊಹಬ್ಬತ್ ಕಾ ದುಕಾನ್ ಅಂತ ಹೇಳಿದ್ರಿ, ಇವತ್ತು ಅಕ್ಷರಶಃ ಅದು ನಫರತ್ ಕಾ ದುಕಾನ್ ಆಗಿ ಬದಲಾವಣೆಯಾಗಿದೆ. ಪ್ರತಿಭಟನೆಯಲ್ಲಿ ಮಂಜುನಾಥ್ ಹೊಸಳ್ಳಿ, ಶಿವು, ಮಾಂತಪ್ಪ ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು. ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಸಮೀಪದ ದಬ್ಬೆಘಟ್ಟ ಗ್ರಾಮದಲ್ಲಿ ಕಳೆದ 1 ವರ್ಷದಿಂದ 15ಕ್ಕೂ ಹೆಚ್ಚು ರೈತರ ಮೋಟಾರ್ಗಳಲ್ಲಿ ಇದ್ದ ಕಾಪರ್ ವೈರ್ ಜೊತೆಗೆ ಮೋಟಾರ್ ಕೇಬಲ್ ಕಳ್ಳತನವಾಗಿದ್ದು, ಇದರಿಂದ ಬಡ ರೈತರು ಕಂಗಾಲಾಗಿರುವ ಘಟನೆ ದಬ್ಬೆಘಟ್ಟ ಗ್ರಾಮದಲ್ಲಿ ನಡೆದಿದೆ. ರೈತರು ಈ ಬೇಸಿಗೆ ಬಿಸಿಲಿಗೆ ಬೆಳೆದ ಬೆಳೆಯನ್ನು ಕಾಪಾಡಿಕೊಳ್ಳುವುದೇ ಹರಸಾಹಸವಾಗಿದೆ. ಆದರೆ ಪದೇ ಪದೇ ಮೋಟಾರ್ಗಳನ್ನು ಖದೀಮರು ಕಳ್ಳತನ ಮಾಡುತ್ತಿದ್ದರೆ ನಾವು ಜೀವನ ಮಾಡುವುದಾದರೂ ಹೇಗೆ? ಕಳೆದ 3 ದಿನಗಳ ಹಿಂದೆ ಮಹೇಂದ್ರ ಎಂಬುವ ಮೋಟಾರನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಿದ್ರು. ಇದರ ವಿರುದ್ಧ ಕಿಕ್ಕೇರಿ ಪೊಲೀಸರಿಗೆ ದೂರು ನೀಡಲಾಯಿತು. ಆದರೆ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ವಿಚಾರಗಳೇ ಕ್ರಮನೂ ಇಲ್ಲ, ಪೊಲೀಸ್ನವ್ರದ್ದು ಏನೂ ಇಲ್ಲ. ಹಿಂಗೆ ಬೆಳೆ ಎಲ್ಲ ಒಣಗ್ತದೆ ಬೇಸಿಗೆ ಮೊದಲೇ. ನಿಮ್ದು ಫುಲ್ ಮೋಟರ್ ಸಮೇತ ವಿಚಾರ ನಿಮ್ದು? ಹೌದು ಸರ್, ಹೌದು. ಮೋಟರ್ ಸಮೇತ ಪೂರ್ತಿ 2 ಸಲನೂ ಬಿಚ್ಚವ್ರೆ. ಹೌದಾ? ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟರು. ಅವ್ರು ಏನು ಕ್ರಮ ಏನು ತಾತೆ ಎಲ್ಲ ಬಂದು ಕಾಯ್ಕೊಂಡು ಕೂತ್ಕೊಳ್ಳೋಣ ಹಂಗೆ ಹಿಂಗೆ ಆ ಥರ ಮಾತಾಡ್ತಾರೆ. ಯಾರು ಹೋಗಿ ಕೇಳೋದು ಬೇಲಿನೇ ಅದು ಅಲಾಮೇದ ಪರಿಸ್ಥಿತಿ ಹಂಗೆ ಆಗದೆ. ಈಗ ಬೆಳೆ ಎಲ್ಲ ಒಣಗ್ತದೆ. ಮೋಟರ್ ತತ್ತಿನ 40,000 ರೂಪಾಯಿ ಬೇಕು ಗುರುಗಳೇ. ಹೆಂಗ್ ಮಾಡೋದು? ನಿಮ್ದು ಎಷ್ಟು ಬಾರಿ ವಿಚಾರ? ಹೆಂಗ್ ಗುರುಗಳೇ? ನಿಮ್ದು ಎಷ್ಟನೇ ಬಾರಿ ವಿಚಾರ ಇದು? ಇದಕ್ಕೆ 2ನೇ ಸಲ ಬಿಚ್ಚಾರ ಸರ್. 2 ಮೋಟರ್ ಪೂರ್ತಿ ಸೆಟ್ನೆ ತಾವೋಗಾರ. ತಮ್ಮ ಹೆಸರು ಮಹೇಂದ್ರ ಅಂತ. ನಿಮ್ಮ ಜಮೀನಿನಲ್ಲಿ ಮೋಟಾರ್ ಕಳ್ಳತನಕ್ಕೆ ನೀವೇ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ದಬ್ಬೆಘಟ್ಟ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿ ನಿನ್ನೆ ಒಂದೇ ರಾತ್ರಿ ದಬ್ಬೆಘಟ್ಟ ಗ್ರಾಮದ ರಾಮು, ಪ್ರಶಾಂತ್, ಮಂಜು ಎಂಬ ರೈತರು ಅಳವಡಿಸಿದ್ದ 4 ರೈತರ ಮೋಟಾರ್ಗಳನ್ನು ಬಿಚ್ಚಿ ಅದರಲ್ಲಿದ್ದ ಕಾಪರ್ ವೈರನ್ನು ಕಳ್ಳತನ ಮಾಡಿದ್ದು, ಈ ಕಳ್ಳತನ ಮಾಡಿರುವ ವಿರುದ್ಧ ಕಿಕ್ಕೇರಿ ಪೊಲೀಸರಿಗೆ ದೂರು ನೀಡಿದ್ದು, ಕೂಡಲೇ ಕಳ್ಳರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ದಬ್ಬೆಘಟ್ಟ ಗ್ರಾಮಸ್ಥರು ಒತ್ತಾಯಿಸಿದರು. 6 ಮೋಟ್ರ್ ಬಿಚ್ಚಾರೆ. 6 ಮೋಟ್ರ್ ಈಗ ಮೊನ್ನೆ ಬಿಚ್ಚಿ ಈಗ 2 ದಿನ ಆಗಿಲ್ಲ. 2 ದಿನ ಆದ್ಮೇಲೆ ತಿರ್ಗಿ ಇದು ಬಿಚ್ಚಾರೆ. ಅದು 2 ಸತಿ ಹೋಗಿರೋದು, ಇದು 2ನೇ ಸತಿ ಹೋಗಿರೋದು ಮೋಟ್ರು ಕಳ್ತನ. ಸತಿ ಹಿಂಗೆ ಆಯ್ತಾ. ಅದು ಒಂದು 6 ತಿಂಗಳು, 1 ವರ್ಷದಿಂದ ಕಮ್ಸಮ್ ಒಂದು 5-6 ಸತಿ ಆಗಿದೆ. ಅದು ಕಂಪ್ಲೇಂಟ್ ಕೊಟ್ಟು ಬರ್ತಾಯಿದ್ವಿ, ಏನೂ ಆಯ್ತಿಲ್ಲ ಪ್ರಾಬ್ಲಮ್. ಪೊಲೀಸ್ನವ್ರು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಅಂತ ಕೇಳ್ತೀವಿ.
ತಮ್ಮ ಹೆಸರು? ಈ ಸಂದರ್ಭದಲ್ಲಿ ದಬ್ಬೆಘಟ್ಟ ಗ್ರಾಮದ ಮುಖಂಡರಾದ ಮಂಜೇಗೌಡ್ರು, ಬಾಲು, ಶ್ರೀನಿವಾಸ, ಪುಟ್ಟೇಗೌಡ, ಸೋಮೇಗೌಡ್ರು, ಅಶೋಕ, ಮಣಿಯಮ್ಮ, ನಂಜುಂಡ, ಮನು, ರಾಮು, ರಾಜಣ್ಣ, ಮಂಜೇಗೌಡ್ರು, ಮಂಜುನಾಥ್ ಶೆಟ್ಟಿ ಸೇರಿದಂತೆ ಹಲವು ರೈತರು ಇದ್ರು. ಇದೇ ತರ ಕಳ್ತನ ಮಾಡ್ತಾ ಇರ್ತಾರೆ. ಮೋಟ್ರು ಇದಕ್ಕೆ 3ನೇ ಬಾರಿ ಕಳ್ತನ ಮಾಡಿದ್ದಾರೆ. ಅದರಲ್ಲಿ 8 ಮೋಟ್ರುಗಳು ಕಳ್ತನ ಆಗಿದ್ದಾವೆ. ಆಮೇಲೆ ನಮ್ಮ ದೇವಸ್ಥಾನದಲ್ಲೂ 2 ಬಾರಿ ಕಳ್ತನ ಆಗಿದೆ. ಹಂಗಾಗಿ ತುಂಬ ನಾವು 3 ಸರಿ ಕಂಪ್ಲೇಂಟ್ 3 ಸರಿ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೆಜ್ಜಿಲಗೆರೆ ಮತ್ತು ಕುದ್ರಗುಂಡಿ ಗ್ರಾಮ ಹಾಗೂ ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮಗಳಲ್ಲಿ ಕೈಗಾರಿಕಾ ಪ್ರದೇಶಾಭಿವೃದ್ಧಿಗಾಗಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಗೊಂಡಿದ್ದು, ಭೂಸ್ವಾಧೀನ ಪ್ರಕ್ರಿಯೆಯ ಸಂಬಂಧ ರೈತರಿಂದ ಅಹವಾಲು ಹಾಗೂ ಅಭಿಪ್ರಾಯವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸ್ವೀಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಅವರು, ಭೂಮಿಗೆ ನೀಡಲಾಗುವ ಪರಿಹಾರದ ಮೊತ್ತದ ಬಗ್ಗೆ ರೈತರಲ್ಲಿ ಅಸಮಾಧಾನವಿದ್ದರೆ ಹೆಚ್ಚು ಪರಿಹಾರ ನೀಡುವಂತೆ ರೈತರು ಮನವಿ ಸಲ್ಲಿಸಬಹುದು. ಈ ಮನವಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಸರ್ಕಾರವು ಪ್ರಾಥಮಿಕ ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಿದೆ. ಭೂ ಸ್ವಾಧೀನ ಪ್ರಕ್ರಿಯೆ ಸಂಬಂಧ ರೈತರು ತಮ್ಮ ಆಕ್ಷೇಪಣೆಗಳನ್ನು ದಾಖಲಿಸಲು ಕಾನೂನಾತ್ಮಕ ಅವಕಾಶವಿರುತ್ತದೆ ಎಂದು ಅವರು ತಿಳಿಸಿದರು. ಕೃಷಿಯನ್ನೇ ನಂಬಿ ಬದುಕುತ್ತಿರುವ ಕುಟುಂಬಗಳು ಭೂಮಿಯನ್ನು ಕಳೆದುಕೊಂಡರೆ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಎಂಬುದು ಸಭೆಯಲ್ಲಿ ಎಲ್ಲ ರೈತರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಭೂಮಿಯು ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ನೀರಾವರಿ ಸೌಲಭ್ಯವನ್ನು ಹೊಂದಿದೆ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ನೀಡಲು ಆಗುವುದಿಲ್ಲ ಎಂದು ಸಭೆಯಲ್ಲಿ ರೈತರು ತಿಳಿಸಿದರು. ಸರ್ಕಾರವು ಭೂಮಿ ನೀಡುವ ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಪರಿಹಾರ ನೀಡಿದರೆ ಭೂಮಿ ನೀಡುತ್ತೇವೆ ಎಂದು ಕೆಲವು ರೈತರು ತಿಳಿಸಿದರು. ಪೋಷಕರು ತಮ್ಮ ಮಕ್ಕಳಿಗೆ ನಮ್ಮ ನಾಡು, ನುಡಿ, ಇತಿಹಾಸ ಕುರಿತು ಹಾಗೂ ಭಗೀರಥರ ಚಿಂತನೆ ಸಾಧನೆಯನ್ನು ತಿಳಿಸುವ ಕೆಲಸವಾಗಬೇಕು ಹಾಗೂ ತಮ್ಮ ಮಕ್ಕಳಲ್ಲಿ ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂಬುದನ್ನು ಅರ್ಥೈಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದರು. ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಭವನದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗಂಗೆಯನ್ನು ಭೂಮಿಗೆ ತರಲು ಹಲವು ಬಾರಿ ವಿಫಲವಾದರೂ ಸಹ ಅವಿರತ ಶ್ರಮದಿಂದ ಗಂಗೆಯನ್ನು ಭೂಮಿಗೆ ತಂದು ನೀರಿನ ಬವಣೆಯನ್ನು ನೀಗಿಸುವ ಮೂಲಕ ಸತತ ಪ್ರಯತ್ನಕ್ಕೆ ಭಗೀರಥರು ಶ್ರಮ ಎಂದು ಮನೆ ಮಾತಾಗಿದ್ದಾರೆ. ಆದ್ದರಿಂದ ನೀರನ್ನು ಮಿತವಾಗಿ ಬಳಸಬೇಕು, ಜಲ ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ಎಂದು ತಿಳಿಸಿದರು. ನಂತರ ಭಗೀರಥ ಶ್ರೀಗಳ ಹುಟ್ಟು, ಬೆಳವಣಿಗೆ, ಅವರ ಜೀವನಗಾಥೆಯ ಕುರಿತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕರಾದ ಡಾಕ್ಟರ್ ಪಿ. ಸಿದ್ದರಾಮು ವಿಶೇಷ ಉಪನ್ಯಾಸ ನೀಡಿದರು. ಭಗೀರಥ ಮಹರ್ಷಿಗಳು ಯಾವುದೇ ಸ್ವಾರ್ಥವನ್ನ ಇಟ್ಕೊಳ್ಳದೆ ಒಬ್ಬ ರಾಜನಾಗಿದ್ದರೂ ಸಹ ತನ್ನ ಎಲ್ಲ ಐಶ್ವರ್ಯಗಳನ್ನ, ಸುಖ ಸಂಪತ್ತನ್ನ ಬಿಟ್ಟು ಅವೆಲ್ಲವನ್ನೂ ಕೂಡ ತೊರೆದು ತ್ಯಾಗ ಮಾಡಿ ಜಗತ್ತಿನ ಒಳಿತಿಗಾಗಿ, ತಪಸ್ಸಿಗಾಗಿ ತಿಳಿದಿರತಕ್ಕಂಥದ್ದನ್ನು ನಾವು ಇತಿಹಾಸವನ್ನು ನೋಡಿದರೆ ಗೊತ್ತಾಗುತ್ತೆ ಅವರಲ್ಲಿರುವಂತ ನಿಸ್ವಾರ್ಥ ಮನೋಭಾವ ಅಂತೇಳಿ. ಎರಡನೇದಾಗಿ ಈ ಜಗತ್ತಿನ ಜನರ ಒಂದು ನೀರಿನ ದಾಹವನ್ನ ತಣಿಸುವಂತ ನಿಟ್ಟಿನಲ್ಲಿ ತಮ್ಮನ್ನ ತಾವು ತ್ಯಾಗ ಮಾಡಿಕೊಂಡು ತಪಸ್ಸನ್ನ ಮಾಡಿ, ಘೋರ ತಪಸ್ಸನ್ನ ಮಾಡಿ ಗಂಗೆಯನ್ನ ಭೂಮಿಗೆ ತರುವ ಪ್ರಯತ್ನದಲ್ಲಿ ಸೋಲದೆ ಒಂದು ಸಾಧನೆಯನ್ನ ತೋರಿಸಿ ಈ ಜಗತ್ತಿಗೆ ಒಳಿತನ್ನ ಮಾಡಿರುವಂತ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ಅದು ಭಗೀರಥ ಮಹರ್ಷಿಗಳು. ನಾವೆಲ್ಲರೂ ಕೂಡ ಒಂದು ದಿನ ಅವರ ದಿನ ಪೂಜೆಯನ್ನ ಮಾಡಿದ್ರೆ ಸಾಕಾಗೋದಿಲ್ಲ. ಒಂದೇ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಅಷ್ಟು ಎತ್ತರದ ವ್ಯಕ್ತಿಯಾಗಿದ್ರು ಕೂಡ, ಒಬ್ಬ ರಾಜನಾಗಿದ್ರು ಕೂಡ ತನ್ನ ರಾಜ ವೈಭವ ಭೋಗಗಳನ್ನೆಲ್ಲವನ್ನೂ ಬಿಟ್ಟು ಜನರ ಒಳಿತಿಗಾಗಿ, ಅದರಲ್ಲೂ ವಿಶೇಷವಾಗಿ ತಮ್ಮ ತಂದೆ ತಾತ ಕಂಡಂತ ಕನಸನ್ನ ನನಸು ಮಾಡಬೇಕು ಅನ್ನುವಂತ ಛಲವನ್ನ ತೊಟ್ಟು, ಆ ಛಲವನ್ನ ಬಿಡದೆ ಛಲಗಾರನಾಗಿ ನಿಂತು ಘೋರ ತಪಸ್ಸನ್ನ ಮಾಡಿ ನೀರನ್ನ ಹರಿಸಿದಂತ ಒಂದು ಪುಣ್ಯಾತ್ಮ. ಹಾಗಾಗಿ ನಾವು ಅವರಲ್ಲಿರುವಂತ ಒಂದು ಒಳ್ಳೆಯ ಆದರ್ಶಗಳನ್ನ, ಚಿಂತನೆಗಳನ್ನ, ಒಳ್ಳೆಯ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗುತ್ತೆ. ನಾವು ಹೇಳೋದು ಸುಲಭ, ಭಗೀರಥ ತಪಸ್ ಮಾಡಿ ಗಂಗೆಯನ್ನ ಭೂಮಿಗೆ ತಂದ್ರು ಅಂತ ಹೇಳಿ ಬಹಳ ಸುಲಭವಾಗಿ ಒಂದೇ ಲೈನಲ್ಲಿ ಹೇಳ್ಬೋದು. ಆದ್ರೆ ಹಿಂದಿನ ಒಂದು ಚಿಂತನೆ, ಅದರ ಹಿಂದೆ ಇರುವಂತಹ ಪರಿಶ್ರಮ, ಅದರ ಹಿಂದೆ ಇರುವಂತಹ ಒಂದು ಸಾಧನೆಯನ್ನು ನೋಡಿದಾಗ ಅನಿಸುತ್ತೆ ಇದು ನಿಜವಾದಂತ ಸಣ್ಣ ಸಾಧನೆ ಅಲ್ಲ ಅಂತೇಳಿ. ಅವರ ಮನೆಗೋಸ್ಕರ ನೀರನ್ನು ತಂದುಕೊಳ್ಳಿಲ್ಲ, ಕುಟುಂಬಕ್ಕೋಸ್ಕರ ನೀರನ್ನು ತರಲಿಲ್ಲ, ಒಂದು ಜಗತ್ತಿನ ಜನರ, ಸಮಾಜದ ಜನರ ದಾಹವನ್ನು ತಣಿಸಲು
ನೀರನ್ನ ಭೂಮಿಗೆ ತಂದಂಥದ್ದು ಉದಾಹರಣೆ. ಇವತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಆಧುನಿಕ ಪ್ರಪಂಚದಲ್ಲಿ ಅಂತ ಒಂದು ಪುಣ್ಯಾತ್ಮ ಗಂಗೆಯನ್ನೇ ಭೂಮಿಗೆ ತಪಸ್ಸಿನ ಮೂಲಕ ತಂದಂತ ಒಬ್ಬ ಪುಣ್ಯಾತ್ಮನನ್ನ ಪೂಜೆ ಮಾಡೋದಕ್ಕೂ ಪೂಜೆ ಮಾಡೋಣ, ಮಾಡಲೇಬೇಕು, ನಮ್ಮೆಲ್ಲರ ಕರ್ತವ್ಯ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಇವತ್ತು ನೀರನ್ನ ನಾವು ಅಪ್ಯಾಯಮಾನವಾಗಿ ಬಳಸ್ತಾ ಇದ್ದೀವಿ. ಎಲ್ಲೋ ಒಂದ್ ಕಡೆ ಜಲಮಾಲಿನ್ಯ, ನೀರನ್ನ ಸಂರಕ್ಷಣೆ ಮಾಡುವಲ್ಲಿ ವಿಫಲರಾಗ್ತಾ ಇದೀವಿ. ಆಮೇಲೆ ಜಲಮಾಲಿನ್ಯ, ನೀರನ್ನ ಒಂದು ಕೊಳಚೆ ನೀರನ್ನ ಇದು ಮಾಡುವಂಥದ್ದು, ನೀರಿಗೆ ಕೊಳಚೆಯನ್ನು ಹಾಕುವಂಥದ್ದು, ಒಂದೊಂದು ದಿನ ನೀರಿಗೆ ದಾಹ ಉಂಟಾಗಿ ಅದರಿಂದಲೇ ಒಂದು ಘೋರ ದುರಂತಗಳು ಸಂಭವಿಸೋದು ಕೂಡ ತಪ್ಪಾಗಲಿಕ್ಕಿಲ್ಲ. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚೆಲುವರಾಯಸ್ವಾಮಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ಗೌಡ, ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ನಾರಾಯಣಗೌಡ, ನಾಗರತ್ನ, ಸಂದೇಶ್ ಸೇರಿದಂತೆ ಉಪ್ಪಾರ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,